ನಮಸ್ಕಾರ. ಬನ್ನಿ ನಮ್ಮ ಪ್ರೊಡಕ್ಷನ್ ಯೂನಿಟ್ ನಲ್ಲಿ ಇವತ್ತು ಏನು ತಯಾರು ಮಾಡ್ತಿದ್ದಾರೆ ಅಂತ ನೋಡೋಣ. ಈಗ ಇಲ್ಲಿ ಡ್ಯುಯಲ್ ಬ್ಯಾಂಡ್ ONT ಗಳ ತಯಾರಿಕೆ ನಡೀತಿದೆ. ನಾನು ನಿಮ್ಗೆ ಒಂದು ವಿಷಯ ಕೇಳ್ತೀನಿ. ನೀವು ಯಾವ್ದಾದ್ರೂ ಡ್ಯುಯಲ್ ಬ್ಯಾಂಡ್ ಮೋಡೆಮ್ ಖರೀದಿಸುವಾಗ ಅದರಲ್ಲಿ ಎಷ್ಟು ರ್ಯಾಮ್ ಇದೆ ಅಂತ ಚೆಕ್ ಮಾಡ್ತೀರಾ? ಹೆಚ್ಚಿನವರು ಇದನ್ನ ನೋಡೋದೇ ಇಲ್ಲ. ಸಾಮಾನ್ಯವಾಗಿ ಜನ ಬರೀ ವೈಫೈ ರೇಂಜ್ ಅಥವಾ ಬೆಲೆ ಮಾತ್ರ ನೋಡ್ತಾರೆ. ಆದ್ರೆ ಒಂದು ONT ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಅದರಲ್ಲಿ ರ್ಯಾಮ್ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇವತ್ತಿನ ದಿನಗಳಲ್ಲಿ ಮನೆಗಳಲ್ಲಿ ಎಲ್ಲವೂ ಇಂಟರ್ನೆಟ್ನಲ್ಲೇ ನಡೆಯುತ್ತೆ. ಮೊಬೈಲ್, ಸ್ಮಾರ್ಟ್ ಟಿವಿ, ಲ್ಯಾಪ್ಟಾಪ್, CCTV, OTT ಸ್ಟ್ರೀಮಿಂಗ್, ಆನ್ಲೈನ್ ಕ್ಲಾಸ್, ವಿಡಿಯೋ ಕಾಲ್ಸ್, ವರ್ಕ್ ಫ್ರಮ್ ಹೋಮ್, ಗೇಮಿಂಗ್ ಹೀಗೆ ಎಲ್ಲವೂ ಒಟ್ಟೊಟ್ಟಿಗೆ ನಡೆಯುತ್ತೆ. ಒಂದು ವೇಳೆ ONT ಹಾರ್ಡ್ವೇರ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ರೆ ಇಂಟರ್ನೆಟ್ ಲ್ಯಾಗ್ ಆಗೋದು, ಬಫರಿಂಗ್ ಆಗೋದು, ಆಪ್ಗಳು ಫ್ರೀಸ್ ಆಗೋದು, ಹ್ಯಾಂಗ್ ಆಗೋದು ಅಥವಾ ಇದ್ದಕ್ಕಿದ್ದಂತೆ ರೀಸ್ಟಾರ್ಟ್ ಆಗೋದು ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅದಕ್ಕೆ 256 ಮೆಗಾಬೈಟ್ ರಾಮ್ ಇರುವ ಡ್ಯುಯಲ್ ಬ್ಯಾಂಡ್ ONT ತುಂಬಾ ಡಿಫರೆನ್ಸ್ ಮಾಡುತ್ತೆ. ಹಲವಾರು ಡಿವೈಸ್ಗಳು ಒಟ್ಟಿಗೆ ಕನೆಕ್ಟ್ ಆಗಿದ್ರೂ ಕೂಡ ಈ ONT ತುಂಬಾ ಸ್ಮೂತ್ ಆಗಿ ಕೆಲಸ ಮಾಡುತ್ತೆ ಮತ್ತು ಇಂಟರ್ನೆಟ್ ಕನೆಕ್ಷನ್ ತುಂಬಾ ಸ್ಟೇಬಲ್ ಆಗಿರುತ್ತೆ. ಅಷ್ಟೇ ಅಲ್ಲ, ಮಲ್ಟಿಟಾಸ್ಕಿಂಗ್ ಚೆನ್ನಾಗಿ ಆಗತ್ತೆ, ಆಪರೇಷನ್ ಸ್ಮೂತ್ ಆಗಿರತ್ತೆ ಮತ್ತು ತುಂಬಾ ದಿನಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಬಾಳಿಕೆ ಬರುತ್ತೆ. ಅದಕ್ಕೆ ONT ಆಯ್ಕೆ ಮಾಡುವಾಗ ಬರೀ ಬೆಲೆ ಮಾತ್ರ ನೋಡ್ಬೇಡಿ. ಪ್ರಾಡಕ್ಟ್ನ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಮತ್ತು ಸರಿಯಾದ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಇವತ್ತಿನ ಸ್ಮಾರ್ಟ್ ಹೋಮ್ಗಳಿಗೆ ಮತ್ತು ಜಾಸ್ತಿ ಇಂಟರ್ನೆಟ್ ಬಳಸುವವರಿಗೆ 256 MB ರ್ಯಾಮ್ ಇರುವ ಡ್ಯುಯಲ್ ಬ್ಯಾಂಡ್ ONT ಆಯ್ಕೆ ಮಾಡಿಕೊಳ್ಳೋದು ಖಂಡಿತವಾಗಿಯೂ ಒಳ್ಳೆಯ ನಿರ್ಧಾರ.